ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಈ ಟಾಪಿಕ್ ಬಗ್ಗೆ ಆ್ಯಕ್ಚುಲಿ ನಾನು ಮಾತಾಡೋದು ಬೇಡ ಅಂದ್ಕೊಂಡಿದ್ದೆ. ಜಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿ ಹಾಕಿದ್ದೆ ಈ ಒಂದು ವಿಚಾರಗಳನ್ನ ಇಟ್ಕೊಂಡು. ವ್ಯೂಸು ಚೆನ್ನಾಗೋಯ್ತು ಮತ್ತು ಕಮೆಂಟ್ಗಳು ತುಂಬ ಬರೋಕ್ಕೆ ಶುರುವಾಯಿತು. ಸೊ ಹಾಗಾಗಿ ನಾನು ಇಲ್ಲಿ ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ವೆರಿ ಸಿಂಪಲ್. ನಂಗೊಂದು 3 ಡೇಸ್ ಬ್ಯಾಕು ನಂದೊಬ್ಳು ಫ್ರೆಂಡ್ ಕಾಲ್ ಮಾಡಿದ್ಲು. ಅವಳು ಆ್ಯಕ್ಚುಲಿ ಪಿ ಯು ಸಿಲಿರುವಾಗಲೇ ಓಡೋಗಿ ಮದುವೆ ಆಗಿದ್ದು ಒಂದು ಹುಡುಗನ ಪ್ರೀತಿಸಿ. ಒಂದು ಪಾಪು ಇದೆ, ಈಗ ಹೆಣ್ಣು ಪಾಪು ಇದೆ. ವೆರಿ ಕ್ಯೂಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ಹುಡುಗ ಏನು ಫಿನಾನ್ಷಿಯಲಿ ಏನು ತುಂಬ ಇಲ್ಲ, ಬಟ್ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಅಂದರೆ ನೋಡೋದಕ್ಕಲ್ಲ, ಮೀನ್ಸ್ ಅವ್ರು ಕೊಡೋ ಪ್ರೀತಿ ನೋಡಿದ್ರೆ ನಮಗೆ ಗೊತ್ತಾಗ್ತಿತ್ತು. ಕಾಲೇಜಲ್ಲಿರುವಾಗ ಎಲ್ಲರೂ ಪ್ರೀತಿಸ್ತಾರೆ ಬಿಡು, ಮದುವೆ ಆದ್ಮೇಲೆ ನಿಂಗೆ ಗೊತ್ತಾಗುತ್ತೆ ಅಂತ ನಾವೆಲ್ಲ ತುಂಬ ಹೇಳಿದ್ದೀವಿ. ಬಟ್ ಅವಳು ಯಾರು ಮನೇಲಿ ಮಾತುಗಳನ್ನ ಕೇಳ್ದಲೆ, ಯಾರಿಗೂ ಹೇಳ್ದಲೆ, ಮೇ ಬಿ ಅವ್ಳು ಕುತ್ಕೊಂಡು ಅವ್ರ ತಂದೆ ತಾಯಿ ಜೊತೆ ಮಾತಾಡಿದಿದ್ರೆ ಮೇ ಬಿ ಎಲ್ಲ ಸರಿ ಹೋಗ್ತತ್ತೇನೋ. ಅಂದರೆ ಎಲ್ಲರೂ ಒಪ್ಪಿ ಮದುವೆ ಮಾಡ್ತಿದ್ರೇನೋ. ಇವಳು ಕೂತು ಮಾತಾಡಲಿಲ್ಲ. ಸೊ ಅಲ್ಲಿಂದ ಮನೆಯಿಂದ ಓಡೋಗ್ತಾಳೆ, ಓಡೋಗಿ ಮದುವೆ ಮಾಡ್ಕೊತಾಳೆ. ಮದುವೆ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ಗಳ ಕಾಲ ಇಬ್ಬರು ಸಪ್ರೇಟಾಗಿರ್ತಾರೆ. ಆ ನಂತರ ಹುಡುಗನ ತಂದೆ ತಾಯಿ ಜೊತೆ ಇರೋಕ್ಕೆ ಶುರು ಮಾಡ್ತಾರೆ. ಹೋಗ್ತಾ 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 ಎಲ್ಲ ಚೆನ್ನಾಗೇ ಇದೆ, ಓಕೆ. ಬಟ್ ಒಂದು ಹೆಣ್ಮಗು ಕೂಡ ಆಗುತ್ತೆ. ಮೊನ್ನೆ ಕಾಲ್ ಮಾಡಿದಾಗ ಆ್ಯಕ್ಚುಲಿ ಅವಳು ನನಗೆ ಆಗ್ಲಿಂದನೂ ಫ್ರೆಂಡೇ, ಬಟ್ ಅಷ್ಟೊಂದೇನು ಟಚ್ ಇಲ್ಲ. ಅವಾಗ ಕಾಲ್ ಮಾಡ್ತಾಳೆ, ಅವಾಗ ಯಾವಾಗಲೋ ಅಮಾವಾಸ್ಯೆಗೊಂದಿನ ಹುಣ್ಮೆಗೊಂದಿನ ಮೆಸೇಜ್ ಮಾಡ್ತಾಳೆ ಅಷ್ಟೇ. ಏನಾದರೂ ಸ್ಟೇಟಸ್ ನೋಡಿದಾಗ ಏನಾದರೂ ಯೂನಿಕ್ ಅನ್ನಿಸ್ದಾಗ ರಿಪ್ಲೈ ಕೊಡ್ತಾಳೆ. ಬಟ್ ಮೊನ್ನೆ ಹಿಂಗೆ ಕಾಲ್ ಮಾಡಿದಾಗ ನನಗೆ ಆಗ್ತಾಯಿಲ್ಲ ಇಲ್ಲಿರೋದಕ್ಕೆ. ತುಂಬ ಟಾರ್ಚರ್ ಮಾಡ್ತಿದ್ದಾರೆ. ಅಪ್ಪ ಅಮ್ಮಂಗೆ ಕಾಲ್ ಮಾಡಿದ್ದೆ, ತುಂಬ ಆಗ್ತಾಯಿಲ್ಲ ನನಗೆ ಇಲ್ಲಿ, ನಮ್ಮ ಅತ್ತೆ ತುಂಬ ಕಿರಿಕಿರಿ ಮಾಡ್ತಿದ್ದಾರೆ, ನಂಗೆ ಆಗ್ತಾಯಿಲ್ಲ ಅಂತ ಹೇಳಿದ್ದಕ್ಕೆ, ನಾವು ನೋಡಿ ಮಾಡಿದ ಮದುವೆನ ಇದು, ನಿನಗಿಷ್ಟ ಅಂತ ನೀನು ಮನೆ ಬಿಟ್ಟು ಹೋದವಳು, ನಿನಗಿಷ್ಟ ಆದರೆ ಜೊತೇಲಿ ಬಾಳು, ಇಲ್ಲಾಂದ್ರೆ ಎಲ್ಲರೂ ಹಾಳ್ಬಾವಿಗೆ ಬಿದ್ದು ಸಾಯಿ ಅಂತಂದ್ರಂತೆ. ಮಗುನೂ ಕರ್ಕೊಂಡೋಗಿ ಸಾಯಿ ಅಂತಂದ್ರಂತೆ. ಬಟ್ ಇಲ್ಲಿ ಅವ್ರು ಹೇಳಿದ ತಪ್ಪು ಅಥವಾ ಅವ್ರು ಆ ಥರ ಹೇಳಬಾರ್ದಾಗಿತ್ತು. ಆ ಥರ ನಾನಿಲ್ಲಿ ಹೇಳಲ್ಲ, ಆ ಥರ ಹೇಳೋದಕ್ಕೂ ನಾನಿಲ್ಲಿ ಯಾರೂ ಅಲ್ಲ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಅವ್ರ ತಂದೆ ತಾಯಿ ಪೇಯ್ನ್ ಅವ್ರಿಗಿರುತ್ತೆ ಆ್ಯಕ್ಚುಲಿ. ಆ ಟೈಮಲ್ಲಿ ಅವ್ರಿಗಾಗಿದ್ದ ಅವಮಾನಗಳು ಅಥವಾ ಅವ್ರಿಗಾಗಿದ್ದ ಹರ್ಟು, ಇವಳು ಕೂತು ಮಾತಾಡಿ ಒಪ್ಪಿಲ್ಲ ಅಂದಿದ್ರೆ ಈ ಡಿಸಿಷನ್ ಕೊಟ್ಟು ಅವಳೇನು ಹೇಳ್ದೆ ಕೇಳ್ದಲೇ ಓಡೋಗಿದ್ದು ರಾಂಗ್ ಅಂತ ಹೇಳ್ತೀನಿ. ತಂದೆ ತಾಯಿ ಹಂಗೆ ಅಂದಮೇಲೆ ನನ್ನ ಹತ್ರ ಹಿಂಗೆ ಹೇಳಿದ್ಲು. ನಾನು ಒಂದೇ ಮಾತು ಕೇಳಿದೆ, ನಿನ್ನ ಗಂಡ ಹೇಗೆ, ಅವಾಗಿನ ಥರನೇ ಲವ್ವು ಗಿವ್ವು ಕೇರೆಲ್ಲ ಇದೆಯೇನಪ್ಪ, ಈಗೆಲ್ಲ ಚೇಂಜ್ ಆಗಿದೆಯಾ ಅಂತಂದೆ. ಇಲ್ಲ ಕಣೆ, ಹಾಗೇನಿಲ್ಲ ಪವಿ. ಆ್ಯಕ್ಚುಲಿ ನನ್ನನ್ನು ಪವಿ ಅಂತ ಕರೀತಾಳೆ. ನನ್ನೆಲ್ಲ ತುಂಬ ಜನ ನನ್ನ ಪವಿ ಅಂತ ಕರೀತಾರೆ. ಪವಿ ಹಂಗೇನಿಲ್ಲ ಕಣೆ, ಆಗಿನ ಥರನೇ ತುಂಬ ಪ್ರೀತಿಸ್ತಾರೆ, ಕೇರ್ ಮಾಡ್ತಾರೆ ಕಣೆ. ನಮ್ಮನೇಲಿ ಏನು ತಂದರೂ ಸಹಿಸಲ್ಲ, ಏನು ಕೊಡ್ಸಿದ್ರು ಸಹಿಸಲ್ಲ. ಆದರೆ ಪಾಪ ಇವರು ಅದು ಇದು ಏನಾದರೂ ಕದ್ದು ಮುಚ್ಚಿ ತೊಗೊಂಬರ್ತಾರೆ, ಏನಾದರೂ ಸ್ನ್ಯಾಕ್ಸು ರೂಮಿಗೆ ತಂದು ಕೊಡ್ತಾರೆ. ರೂಮಲ್ಲಿ ಕುತ್ಕೊಂಡು ತಿಂತೀವಿ ಇಬ್ರು ಬಾಗ್ಲಾಕೊಂಡು. ಓ ಮೈ ಗಾಡ್, ನನಗೆ ಕಣ್ಣಲ್ಲೆಲ್ಲ ಹಂಗೆ ನೀರು ತುಂಬ್ಕೊಂಬಿಡ್ತು. ಇಷ್ಟೊಂದು ಪ್ರೀತಿಸ್ತಾರ ಗುರು ಈಗಲೂ ಕೂಡ. ಎಲ್ಲ ಲವ್ ಮಾಡಿ ಓಡೋದ್ಮೇಲೆ ಮದುವೆ ತನಕ ಮಾತ್ರ, ಆಮೇಲೆ ಬಿಡು ಅಂತ ಅಂತಾರೆ. ಬಟ್ ಓಕೆ, ನಮ್ಮ ಮನೇಲೆಲ್ಲ ಜವಾಬ್ದಾರಿಗಳನ್ನ ತಗೊತಾರ ಅಂತ ಕೇಳಿದ್ದಕ್ಕೆ, ಕೆಲಸ ಮಾಡ್ಕೊಂಡು ಬರ್ತಾರೆ. ಮನೇಲಿ ಏನೇ ಕೆಲಸ ಇದ್ದರೂ ನಂಗೆ ಸಪೋರ್ಟ್ ಮಾಡ್ತಾರೆ. ನಾನು ಕುಕ್ ಮಾಡ್ತಿದ್ರೆ ಪಾತ್ರೆ ತೊಳಿತಾರೆ, ಕಸ ಹೊಡಿತಿದ್ರೆ ಮನೆ ಒರೆಸ್ಕೊಡ್ತಾರೆ. ಆಮೇಲೆ ಪಾಪು ಏನಾದರೂ ಪಾಟಿ ಗಿಟಿ ಮಾಡ್ಕೊಂಡಿದ್ರೆ ಕ್ಲೀನ್ ಮಾಡ್ತಾರೆ, ಪಾಪುಗೆ ಫೀಡ್ ಮಾಡ್ತಾರೆ. ನನಗೇನಾದ್ರು ಹುಷಾರಿಲ್ಲ ಅಂತಂದರೆ ಎಲ್ಲ ಕೆಲಸಗಳ್ನು ಅವರೇ ಮಾಡ್ತಾರೆ. ಯಾರಾದರೂ ಏನಾದ್ರು ಅಂದರೆ ಬೈತಾರೆ ತಿರುಗಿಸಿ, ಅವಳು ಹಂಗಲ್ಲ ಸುಮ್ಮನೆ ಇರಿ, ಏನಕ್ಕೆ ಅವಳ ಮೇಲೆ ಯಾವಾಗಲೂ ಕೂಗಾಡ್ತೀರಾ ಅಂತ ಹೇಳ್ತಾರೆ. ಇನ್ನೇನು ಬೇಕು ಗುರು, ಇನ್ನೇನು ಬೇಕು. ಇವತ್ತಿನ ಜನ್ರೇಷನಲ್ಲಿ ಎಷ್ಟೋ ಜನ ಮದುವೆ ಆಗಿ ಸಂಸಾರ ಮಾಡ್ತಿದ್ದಾರೆ ಹೆಣಗಳ ಥರ. ಸುಮ್ಮನೆ ಪ್ರಪಂಚದ ಮುಂದೆ ನಾವು ಸೂಪರ್ ಕಪಲ್, ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಪೋಸ್ ಕೊಡ್ತಿದ್ದಾರೆ. ಬಟ್ ಬಿಡಿ, ಅತ್ತೆ ಮಾವ ಅತ್ತಿಗೆ ನಾದ್ನಿ ಮೈದ್ನ ಪೀದ್ನ ಬಿಟ್ಟಾಕಿ ತಾಗದ್ ಸೈಡಿ ಬಿಡಿ. ನೀವಿಬ್ಬರು ಚೆನ್ನಾಗಿದ್ದೀರಾ, ನೀವಿಬ್ಬರು ಖುಷಿಯಾಗಿದ್ದೀರಾ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಒಬ್ಬರು ಭಾವನೆಗಳಿಗೆ ಸ್ಪಂದಿಸ್ತಾ ಹೋದಾಗ ಜೀವನ ಅದ್ಭುತ ಅಂತ ಹೇಳಬಹುದು. ನಾನು ಹೇಳಿದ ಒಂದೇ ಮಾತು, ಚೆನ್ನಾಗಿರೋ ಅವ್ರ ಜೊತೆ. ನಿನಗೆ ಈ ಥರ ಒಂದು ಪಾರ್ಟ್ನರ್ ಫ್ಯೂಚರಲ್ಲಿ ಎಲ್ಲೂ ಸಿಕ್ಕಲ್ಲ, ದುರ್ಬಿನಾಗಿ ಹುಡುಕಿದ್ರೂ ಸಿಕ್ಕಲ್ಲ. ಹೇಳಿಲ್ವ ನಾನಾಗಲೇ, ಬಂಗ್ಲೆ ಮನೆ ಕಾರು ಬಾರು ದೊಡ್ಡ ದೊಡ್ಡ ಕೆಲಸ ಎಲ್ಲ ಇದೆ. ಹೆಣ್ಮಕ್ಳಿಗೂ ಅಷ್ಟೇ ಇದೆ, ಗಂಡು ಮಕ್ಳಿಗೂ ಅಷ್ಟೇ ಇದೆ. ಬಟ್ ಏನಿದೆ ಅದರಲ್ಲಿ? ಹೆಣಗಳ ಜೊತೆ ಸಂಸಾರ ಮಾಡ್ತಿರ್ತಾರಲ್ಲ, ಮಾತಿಲ್ಲ ಕತೆ ಇಲ್ಲ, ಪ್ರಪಂಚದ ಮುಂದೆ ಮಾತ್ರ ನಾವು ಬ್ಯೂಟಿಫುಲ್ ಕಪಲ್. ನನ್ನ ಗಂಡ ಅಷ್ಟು ದೊಡ್ಡ ಜಾಬು, ನನ್ನ ಹೆಂಡತಿ ಇಷ್ಟು ದೊಡ್ಡ ಜಾಬು, ನಮ್ಮದು 4 ಪ್ಲೆಕ್ಸು 5 ಪ್ಲೆಕ್ಸು, ನಮ್ಮದು 10 BHK, ನಮ್ಮ ಮನೆ ಮುಂದೆ ಒಂದು ಫೆರಾರಿ ನಿಂತಿದೆ, ನಮ್ಮ ಮನೆ ಮುಂದೆ ಬೆನ್ಸ್ ನಿಂತಿದೆ, ಮಣ್ಣಂಗಟ್ಟಿ ನಿಂತಿದೆ ಅಂತ ಹೇಳ್ಕೊಳ್ತಾರೆ. ಬಟ್ ಲಿಟ್ರಲಿ ಒಂದೇ ತಟ್ಟೆಲಿ ಒಂದು ಊಟ ತಿನ್ನಿಸ್ತಾರೆ ಅಂತಂದರೆ, ಮದುವೆ ಆಗಿ 4-5 ವರ್ಷಗಳು ಆದಮೇಲೂ ಕೂಡ ದಟ್ಸ್ ವೆರಿ ಬ್ಯೂಟಿಫುಲ್ ಅಲ್ವಾ? ಇನ್ನೇನು ಬೇಕು? ನನ್ನ ಹೆಣ್ಮಗುನ ಕರ್ಕೊಂಡು ಎಲ್ಲಿ ಹೋಗಲಿ, ಎಲ್ಲಿ ಯಾಕೆ ಹೋಗ್ತೀರಾ?
ಆ್ಯಕ್ಚುಲಿ ಈ ವಿಡಿಯೋ ನೋಡಿದ್ರೆ ಅವಳಿಗೆ ಖಂಡಿತ ಗೊತ್ತಾಗುತ್ತೆ ಇದು ನಂದೇ ಓಲ್ಡ್ ಸ್ಟೋರಿ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ರಿಯಲಿ ಸಾರಿ. ಬಟ್ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದಷ್ಟು ಜನಕ್ಕೆ ಯಾರೋ ಅತ್ತೆ ಮಾವ ನಾದ್ನಿ ಅದಕ್ಕೆ ಅಥವಾ ಇವ್ರು ಯಾರೋ ಕಿರುಕುಳ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ಗಂಡನ್ನ ಕಳ್ಕೊಂಡಿರೋ ಹೆಣ್ಮಕ್ಳು ಬಹಳಷ್ಟು ಜನ ಇದ್ದಾರೆ. ಸೊ ನೀವು ಕಳ್ಕೊಳ್ಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಷ್ಟು ಆಮೇಲೆ ಇನ್ನೊಂದು ವಿಷಯ, ಈ ಲವ್ ಮಾಡಿ ಓಡೋಗಿ ಮದುವೆ ಆಗಿರೋದಕ್ಕೆ ನಿಮ್ಮ ತಂದೆ ತಾಯಿ ಏನಂದ್ರು, ಎಲ್ಲರೂ ಹೋಗಿ ಹಾಳ್ಬಾವಿಗೆ ಬಿಟ್ಟು ಸಾಯಿ, ನಮಗೆ ಫೋನ್ ಮಾಡಿಬಿಡಾದ್ರು, ಇನ್ನು ಸ್ವಲ್ಪ ದಿನ ಬರ್ತಾರೋ ಅವ್ರು, ಎಲ್ಲೂ ಹೋಗಲ್ಲ ಆಯಿತಾ. ಅರೇಂಜ್ ಮ್ಯಾರೇಜ್ ಆಗಿರೋರಿಗೆ ಏನು ಹೇಳ್ತಾರೆ ಗೊತ್ತಾ, ನಾನು ತುಂಬ ಜನನ ಬಾಯಲ್ಲಿ ಕೇಳಿದ್ದೀನಿ, ಅಡ್ಜಸ್ಟ್ ಮಾಡ್ಕೋ, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ, ನೀನೇ ಒಂದು ಸ್ವಲ್ಪ ತಗ್ಗು, ನೀನೇ ಒಂದು ಹೆಣ್ಮಗಳು ತನ್ನ ತವರು ಮನೆಯಲ್ಲಿ ಹೀರೋಯಿನ್ನು, ಅಂದರೆ ಹೀರೋಯಿನ್ ಥರ ಆಯಿತಾ, ಅವಳು ಏನು ಹೇಳಿದ್ರು ಕರೆಕ್ಟು, ಅವಳು ಏನು ಮಾಡಿದ್ರು ಕರೆಕ್ಟು, ಅವಳು ಏನು ಹೇಳ್ತಾಳೋ ಅದೆಲ್ಲ ಮಾಡಬೇಕು ಅಂತ ತಂದೆ ತಾಯಿಗೆ ಅನ್ನಿಸ್ತಿರುತ್ತೆ. ಬಟ್ ಆಫ್ಟರ್ ಮ್ಯಾರೇಜ್ ಅವಳನ್ನ ನೋಡೋ ದೃಷ್ಟಿನೇ ಬೇರೆ. ತಂದೆ ತಾಯಿ ಆಗಿರಬಹುದು, ಗಂಡ ಆಗಿರಬಹುದು, ಅತ್ತೆ ಮಾವ, ಇವಳು ಹೇಳಿದ್ದು ಕೇಳ್ಕೊಂಡಿರ್ಬೇಕು. ನಿಂದೆ ತಪ್ಪು, ನೀನೇ ಒಂಚೂರು ಅಡ್ಜಸ್ಟ್ ಮಾಡ್ಕೋ ಅಳಿ ಮೈಯಿಂಗೆ, ನೀನೇ ಒಂಚೂರು ಅಡ್ಜಸ್ಟ್ ಮಾಡ್ಕೊ ನಿಮ್ಮ ಅತ್ತೆ ಮಾವಂಗೆ, ನೀನೇ ಒಂದು ಸತಿ ಫೋನ್ ಮಾಡಿ, ಏನಾಗುತ್ತೆ, ಅವ್ರು ದೊಡ್ಡೋರಲ್ವಾ ಅಂದು ಒಂದಿಟ ಹೊಡೆದ್ರು ಏನಾಗುತ್ತೆ ಬಿಡು, ತಪ್ಪು ಹೊಡೆದಿದ್ದಾರೆ. ನೋ, ಈ ಥರ ಹೇಳೋದಕ್ಕೆ ಶುರು ಮಾಡ್ತಾರೆ ಹೆಣ್ಮಕ್ಳಿಗೆ. ಸೊ ನಾನು ಹೇಳೋದಿಷ್ಟೇ, ಅಡ್ಜಸ್ಟ್ ಮಾಡ್ಕೋ, ಅನುಸರಿಸ್ಕೋ, ಏನಾಗಲ್ಲ, ಎಲ್ಲ ಸರಿ ಹೋಗುತ್ತೆ, ಆ ದೇವಸ್ಥಾನದಲ್ಲಿ ಅರ್ಕೆ ಕಟ್ಕೋ, ಈ ದೇವಸ್ಥಾನ ಗಂಡ ಹೆಂಡತಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ, ಭಾವನೆಗಳಿಗೆ ಬೆಲೆ ಕೊಡ್ತಾ ಹೋದಾಗ ಒಬ್ರಿಗೊಬ್ರು ಎಲ್ಲ ಸರಿ ಹೋಗುತ್ತೆ ಅಂತ ಪಾಪ ತಂದೆ ತಾಯಿಗಳಿಗೆ ಗೊತ್ತಾಗಲ್ಲ. ನನ್ನ ಮಗಳು ಅಳಿ ಮಗ ಚೆನ್ನಾಗಿರಲಿ ಅಂತ ಭಾವಿಸ್ತಾರೆ. ಬಟ್ ಇಷ್ಟು ಕಾಂಪ್ಲಿಕೇಟೆಡ್ ಆಗೋ ಕಾರಣ ಹುಡುಗನ ಮನೆಯವರು. ಎಲ್ಲ ಬರೀ ಯಾವಾಗಲೂ ಹುಡುಗಿ ಮನೆಯವರೇ ಆಗಿರಲ್ಲ, ಒಂದಷ್ಟು ಹೆಣ್ಮಕ್ಳು ಮನೆಯವರು ಆಗಿರ್ತಾರೆ. ಬಟ್ ಮೋಸ್ಟ್ ಆಫ್ ಜಾಸ್ತಿ ಬಂದು ಗಂಡ್ಮಕ್ಳು ಮನೆಯವರು. ಒಂದು 27-28 ವರ್ಷ ಗಂಡ್ಮಕ್ಳನ್ನ ಸಾಕ್ಬಿಡ್ತಾರೆ. ಆಮೇಲೆ ಅವನೇನು ಮದುವೆ ಆಗ್ತೀನಿ, ನನ್ನ ಮದುವೆ ಮಾಡಿ ಅಂತ ಕೇಳ್ಕೊಳ್ಳಲ್ಲ. ಅಪ್ಪ ಅಮ್ಮ ಏನು ಮಾಡ್ತಾರೆ, ಮದುವೆ ಆಗು ಅಂತ ಹೇಳ್ಬಿಟ್ಟು ಒಂದು ಹುಡುಗಿ ನೋಡಿ ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡಿಬಿಟ್ಟು, ಇದು ನಾನು ಆ್ಯಕ್ಚುಲಿ ಪ್ರದೀಪ್ ಈಶ್ವರ್ ವಿಡಿಯೋ ಬೆಳಗ್ಗೆ ನಾನು ನೋಡ್ಕೊಂಡು ಬಂದಿದ್ದೆ ಈ ಒಂದು ಟಾಪಿಕ್ಕು. ಮದುವೆ ಮಾಡಿಬಿಡ್ತಾರೆ, ಒಂದು 28-29 ವರ್ಷ ಆದಮೇಲೆ ಮದುವೆ ಮಾಡ್ತಾರೆ. ಮದುವೆ ಆಗೋ ವಯಸ್ಸಾಗ್ಬಿಟ್ಟಿದೆ ಅಂತ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಹೆಂಡತಿ ಜೊತೆ ಎಲ್ಲೂ ಹೋಗಂಗಿಲ್ಲ, ಹೆಂಡತಿಗೆ ಏನು ಬೇಕೋ ಅದನ್ನು ಕೊಡ್ಸಂಗಿಲ್ಲ, ಹೆಂಡತಿ ಜೊತೆ ಕೂತ್ಕೊಳ್ಳಂಗಿಲ್ಲ, ಹೆಂಡತಿ ಜೊತೆ ತಿನ್ನಂಗಿಲ್ಲ, ಹೆಂಡತಿ ಜೊತೆ ಪ್ರೀತಿಯಿಂದ ಇರಂಗಿಲ್ಲ, ಅಪ್ಪ ಅಮ್ಮನ ಜೊತೆನೇ ಇರಬೇಕು. ಮತ್ತು ಯಾಕೆ ಮದುವೆ ಮಾಡಿದ್ರಿ, ನಿಮ್ಮನ್ನು ಯಾರು ಕೇಳಿದ್ದು? ಈಗ ನಿಮ್ಮ ಮಗ ನಿಮ್ಮ ಜೊತೆನೇ ಇರಬೇಕು ಅನ್ನೋ ಮನಸ್ಥಿತಿ ನಿಮಗಿದ್ರೆ, ನಿಮ್ಮನ್ನು ಮಾತ್ರ ಪ್ರೀತಿಸಬೇಕು ಅನ್ನೋ ಮನಸ್ಥಿತಿ ನಿಮಗಿತ್ತು ಅಂದಮೇಲೆ ಯಾಕೆ ಕಂಡೋರ್ ಮನೆ ಹೆಣ್ಮಕ್ಳು ಬಾಳ್ನ ಹಾಳು ಮಾಡ್ತೀರಾ ನೀವು? ಈಗ ಇವ್ರದ್ದು ಕೂಡ ಅಷ್ಟೇ, ಲವ್ ಮಾಡ್ಕೊಂಡು ಓಡಿಸ್ಕೊಂಡು ಬಂದಿದ್ದಾನೆ, ಅವ್ಳು ಓಡಿಸ್ಕೊಂಡು ಬಂದಿದ್ದಲ್ಲೇ ಬೇರೆ ಅವಳನ್ನ ಮದುವೆ ಆಗಿದ್ದಿದ್ರು ಕೂಡ ಇದೇ ಜೀವನ, ಅದೇ ಸೊಸೆ, ಅದೇ ಮೊಮ್ಮಗು, ಅಕ್ಸೆಪ್ಟ್ ಮಾಡೋಕ್ಕೇನು ನಿಮಗೆ? ಓಡ್ ಬಂದಿದ್ದಾಳೋ, ಹಾರ್ಕೊಂಡು ಬಂದಿದ್ದಾಳೋ, ಬಸ್ಸಿಗೆ ಹತ್ಕೊಂಡು ಬಂದಿದ್ದಾಳೋ, ನಿಮಗೆ ಏನಕ್ಕೆ? ಅವನು ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ನಿಮಗೆ ಇಷ್ಟ ಇಲ್ವಾ? ನೀವು ತಂದೆ ತಾಯಿ ಯಾರಾದರೂ ಆಗಿರ್ರಿ, ಜನ್ಮ ಕೊಟ್ಟಿರೋ ಮಾತ್ರಕ್ಕೆ ನಾವು ಹೇಳಿದ್ದು ಕೇಳ್ಕೊಬೇಕು, ನಾವು ಹೇಳಿದ್ದೇ ಆಗ್ಬೇಕು, ಅವೆಲ್ಲ ಏನಿಲ್ಲ. ಆರಾಮಾಗಿ ನೀವು ಹೋಗಿ ಮಗನ ಮತ್ತು ಸೊಸೆನಿಬ್ಬರು ಮನೆಯಿಂದ ಆಚೆ ಹಾಕಿ ಬದುಕು ಅಂತಾರೆ. ಪ್ರಪಂಚ ವಿಶಾಲವಾಗಿದೆ. 4 ಮನೆ ಮುಸುರು ತೊಳೆದಾದ್ರು ಅವ್ನ ಗಂಡ ಅವ್ನ ಹೆಂಡ್ತಿನ, ಅವ್ನ ಹೆಂಡ್ತಿ ಅವ್ನ ಗಂಡನ ಸಾಕು ಅಂತಾರೆ. ಮಕ್ಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಬೇಕಂತ ಏನಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಕೊಂತಾರೆ. ಅದನ್ನ ಬಿಟ್ಟು ಜೊತೆಲೇ ಇರ್ಬೇಕಂತೆ ಮಗ ಜೊತೆಲೇ ಇರಬೇಕು, ಸೊಸೆ ಇರಬಾರ್ದು. ಮತ್ತು ನಿಮಗೆಲ್ಲ ಎಂತಕ್ರಿ ಸೊಸೆ ಮೊಮ್ಮಕ್ಕಳು ಎಲ್ಲ? ನಿಮ್ಮ ಯೋಗ್ಯತೆಗಳಿಗಿಷ್ಟು. ಅವಳು ಅಳ್ಕೊಂಡು ನೋಡ್ರೆ ಹಂಗಲ್ಲ ಅಂತಾರೆ. ನನ್ನ ಹೆಣ್ಮಗುನ ಕರ್ಕೊಂಡು ಎಲ್ಲೋಗ್ಲಿ, ಎಲ್ಲಿ ಯಾಕೆ ಹೋಗ್ತೀಯಾ? ಮದುವೆಗೆ ಹೋಗಿದ್ಯಾ, ನಿನ್ನ ಗಂಡ ಸಪೋರ್ಟ್ ಮಾಡಲ್ವಾ, ನಿನ್ನ ಗಂಡ ಪ್ರೀತಿಸಲ್ವಾ? ಅವಾಗ ಏನಾರು ಒಂದು ನಿರ್ಧಾರಗಳನ್ನ ತಗೋಬಹುದು. ಬಟ್ ನಿನ್ನ ಗಂಡ ಇಷ್ಟು ಹಂಬಲಾಗಿ, ಇಷ್ಟು ಒಳ್ಳೆಯವನಾಗಿರುವಾಗ ನಿಂಗೆ ಬೇರೆ ಆಪ್ಷನ್ಸೇ ಇಲ್ಲ. ನೀನು ಬೇರೆ ಯಾವ ಆಪ್ಷನ್ ಹತ್ರ ಹೋದ್ರೂ ಈ ಥರ ನೋಡ್ಕೊಳ್ಳಲ್ಲ. ಬಾಯಿ ಮುಚ್ಕೊಂಡು ಚೆನ್ನಾಗಿರು ಅಷ್ಟೇ. ಕದ್ದು ಮುಚ್ಚಿ ಒಂದು ತಂದು ಕೊಡ್ತಿದ್ದಾರೆ, ಇನ್ಮೇಲೆ ನಾಳೆಯಿಂದ ಬೇಕಾ 2 ಕೇಳು ತಂದು ಕೊಡ್ತಾನೆ ನಿನ್ನ ಗಂಡ. ಸಾಲ ಮಾಡೋದು ನಿನಗೋಸ್ಕರ ತಂದು ಕೊಡ್ತಾನೆ. ಅಷ್ಟು ಒಳ್ಳೆ ಹುಡುಗ ಆಗಿರುವಾಗ ಮತ್ತೇನಕ್ಕೆ? ನೀನು ಅರೇಂಜ್ ಮ್ಯಾರೇಜ್ ಆಗಿದ್ರು ಇದೇ ಹಣೆ ಬರ, ಅಡ್ಜಸ್ಟ್ ಮಾಡ್ಕೋ, ಏನಾಗಲ್ಲ, ಸರಿ ಆಗುತ್ತೆ, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಅಲ್ಲಿ ಅರ್ಕೆ ಕಟ್ಕೋ, ಇವತ್ತಿನ ದಿವಸ ನಾನ್ ವೆಜ್ ತಿನ್ಬೇಡ, ಇದನ್ನೇ ಹೇಳ್ಕೊಡೋದು. ಇನ್ನೇನು ಸ್ಪೆಷಲಾಗಿ ಬಂದು ಇಲ್ಲಿ ಯಾರು ಸರಿ ಮಾಡಲ್ಲ ಅನ್ನೋದಕ್ಕಿಂತ ಸರಿ ಆಗೋದಕ್ಕೆ ನೀವಿಬ್ರು ಫಸ್ಟ್ ಕರೆಕ್ಟಾಗಿರ್ಬೇಕು ಕಪಲ್ಸು. ಮತ್ತಿನ ಬೇರೆಯವ್ರು ಬಂದು ಸರಿ ಮಾಡ್ತಾರೆ ಒಗ್ಗರಣೆ, ನೋ, ನೆವರ್. ನೀವಿಬ್ರು ಕುತ್ಕೊಂಡು ಮಾತಾಡಿ, ಇಡೀ ಪ್ರಪಂಚನೇ ಒಂದು ಬೇರೆ. ನಮ್ಮ ತಂದೆ ತಾಯಿ ಎಲ್ಲರೂ ನಮಗೆ ಬೇಕಾದವರೇ. ಬಟ್ ಮೊದಲು ಹೆಂಡತಿಗೆ ಗಂಡ, ಗಂಡಗೆ ಹೆಂಡತಿ. ಎಲ್ಲ ಗಂಡ್ಮಕ್ಳು ನಮ್ಮಮ್ಮನ ನಮ್ಮಪ್ಪ ಪ್ರೀತಿಸ್ಬೇಕು, ತುಂಬ ಪ್ರೀತಿಸ್ಬೇಕು, ಗೌರವ ಕೊಡಬೇಕು, ರೆಸ್ಪೆಕ್ಟ್ ಮಾಡಬೇಕು. ನಮ್ಮಮ್ಮನ ಏನಾದ್ರು ಒಂದು ಮಾತಂದರೆ ನಮ್ಮ ಅಪ್ಪನಿಗೆ ಹೋಗಿ ಇಟ್ಕೊಂಡು ಹೊಡೆದು ಬಿಡ್ತೀನಿ ಅನ್ನೋ ಎಷ್ಟು ಗಂಡ್ಮಕ್ಳು ನಿಮ್ಮ ಹೆಂಡ್ತಿದಿರನ್ನ ನೋಡ್ಕೊತಿದ್ದೀರಾ ಹಂಗೆ? ಯಾರಾದರೂ ನಿಮ್ಮ ಹೆಂಡ್ತಿನ ಏನಾದ್ರು ಕೆಡ್ದಾಗ ಅಂದರೆ ಎಷ್ಟು ದಿನ ನಿಮ್ಮ ಹೆಂಡ್ತಿ ಪರವಾಗಿ ನೀವು ನಿಂತ್ಕೊಂಡು ಮಾತಾಡಿದ್ದೀರಾ? ನಿಮ್ಮ ಯೋಗ್ಯತೆಗೆ ಒಂದಿನೂ ಮಾತಾಡಿರಲ್ಲ. ಅಲ್ಲಿ ನಮ್ಮ ಅಮ್ಮಂಗಂದ್ರೆ ಏನಾಗುತ್ತೋ, ಇಲ್ಲಿ ನಮ್ಮ ಅಪ್ಪಂಗಂದ್ರೆ ಏನಾಗುತ್ತೋ, ಇಲ್ಲಿ ನನ್ನ ಅಕ್ಕಂಗಂದ್ರೆ ಏನಾಗುತ್ತೋ, ಬಿಡು ಅವಳಿಗೆ ಅಂದರೆ ಅನ್ಲಿ ಅಂತ ಅಂದ್ಕೊಳ್ಳೋ ಜನ್ರೇಷನ್ ಎಲ್ಲ ಇದ್ದಾರೆ ಪಾಪ. ಹುಡುಗರು ಒಳ್ಳೆ, ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಸ್ಟೋರಿ, ಅವ್ನು ಒಳ್ಳೆ ಹುಡುಗ ಪಾಪ, ಬೈತಾನಂತೆ, ಯಾರಾದರೂ ಏನಾರು ಅಂದಾಗ ಹೇಳ್ತಾರಂತೆ. ಹಂಗೆ ಮಾತಾಡ್ಬಿಡಿ, ಅವಳು ಹಂಗಲ್ಲ, ಯಾಕೆ ಹಂಗೆಲ್ಲ ಬೈತೀರಾ? ಸುಮ್ಮನೆ ಇರಿ, ಅವಳು ಏನು ಮಾಡಿದಾಳಂಥದ್ದು?
ಈ ಥರ ಒಂದು ವೇ ಆಫ್ ಕನ್ವೆ ಮಾಡ್ತಾರೆ. ಬಟ್ ಈ ಥರ ಎಲ್ಲರೂ ಇರಲ್ಲ. ಬಟ್ ಇರಿ, ಮದುವೆ ಮಾಡೋದೇ ನೀವಿಬ್ರು ಬದುಕೋದಕ್ಕೋಸ್ಕರ, ಬಾಳೋದಕ್ಕೋಸ್ಕರ. ಯಾವಳು ಏನು ಅನ್ಕೊಂಡ್ರೇನು? 4 ಲಕ್ಷ ಥರ ಮಾತಾಡ್ತಾರೆ. ಹೇಳಿಲ್ವಾ ಲಾಸ್ಟ್ ಒಂದು ವಿಡಿಯೋದಲ್ಲಿ? ಬರೀ ಒಂದು ಕಮೆಂಟ್ ಸೆಕ್ಷನಿಂದ ಒಬ್ಬ ವ್ಯಕ್ತಿ ಕೇರಳದಲ್ಲಿದ್ದವನು ಸತ್ತೋದ. ಬಟ್ ಆ ಹುಡುಗಿಯಿಂದ ಅಲ್ಲ, ಕಮೆಂಟ್ ಸೆಕ್ಷನಿಂದ ಅವ್ನು ಸತ್ತೋಗಿದ್ದು. ಈ ಥರದವ್ರು ನಮ್ಮ ಜಗತ್ತಿನಲ್ಲಿ ಇರುವಾಗ ನೀವು ಯಾಕೆ ವರಿ ಮಾಡ್ತೀರಾ? ನಿಮಗೋಸ್ಕರ ನೀವು ಬದುಕಿ, ನಿಮಗೇನು ಖುಷಿ ಇದೆ ಅದನ್ನು ಮಾಡಿ, ನೀವು ಏನು ಕೆಲಸ ಮಾಡ್ಬೇಕು ಅದನ್ನು ಮಾಡಿ, ನೀವು ಏನು ತಿನ್ಬೇಕು ಅದನ್ನು ತಿನ್ನಿ, ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ. ಎಲ್ಲರ ಮಾತುಗಳನ್ನ ಬಿಟ್ಟು ಗಂಡ ಹೆಂಡತಿ ಸಂಬಂಧ ಅಂತ ಬಂದಾಗ ನೀವಿಬ್ಬರೇ, ಇಡೀ ಸುತ್ತ ಇರೋರು ಯಾರೇ ಆಗಿರ್ಬೋದು ಅವರೆಲ್ಲ ಬೇರೆನೆ, ನೀವಿಬ್ರು ಒಂದಾಗಿ ಬದುಕಿ ತುಂಬ ಚೆನ್ನಾಗಿರುತ್ತೆ. ಹಾಲು ಜೇನ್ ಥರ ಇರುತ್ತೆ ನಿಮ್ಮ ಸಂಬಂಧ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.